ಯಾವುದು ಉಭಯವಾಸಿಗಳ ಅಧ್ಯಯನಕ್ಕೆ ಸಂಬಂಧಿಸಿದೆ? ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಯಾವುದು ಉಭಯವಾಸಿಗಳ ಅಧ್ಯಯನಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಹೆರ್ಪಟಾಲಜಿ. ಹೆರ್ಪಟಾಲಜಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್. ನೋಡಿ, ಇದು ಜುವಾಲಜಿಯ ಒಂದು ಶಾಖೆಯಾಗಿದೆ. ಜುವಾಲಜಿಯ ಒಂದು ಶಾಖೆಯಾಗಿದ್ದು, ಸೊ ಇದು ಈ ಹೆರ್ಪಟಾಲಜಿ ಇದೆಯಲ್ಲ, ಇದು ಉಭಯವಾಸಿಗಳ ಕುರಿತಾದ ಅಧ್ಯಯನ ಮಾಡುತ್ತೆ. ಉಭಯವಾಸಿಗಳ ಕುರಿತಾದ ಅಧ್ಯಯನ ಮಾಡುವಂಥದ್ದು. ಪ್ಯಾಂಥೆರಾ ಫಾರ್ಡಸ್ ಈ ಕೆಳಗಿನ ಯಾವುದರ ವೈಜ್ಞಾನಿಕ ಹೆಸರು? ಸರಿಯಾದ ಉತ್ತರ ಇದು ಚಿರತೆಯ ವೈಜ್ಞಾನಿಕ ಹೆಸರು. ಚಿರತೆಯ ವೈಜ್ಞಾನಿಕ ಹೆಸರು ಏನು ಕೇಳಿದ್ರೆ ಪ್ಯಾಂಥೆರಾ ಫಾರ್ಡಸ್. ಇದು ಚಿರತೆಯ ವೈಜ್ಞಾನಿಕ ಹೆಸರು. ಇದೇ ರೀತಿ ಹುಲಿಯ ಬಗ್ಗೆನೂ ತುಂಬ ಸರಿ ಕೇಳಿದ್ದಾರೆ. ಸೊ ಹುಲಿಯ ವೈಜ್ಞಾನಿಕ ಹೆಸರು ಏನು ಕೇಳಿದ್ರೆ ಪ್ಯಾಂಥೆರಾ ಟೈಗ್ರಿಸ್. ಪ್ಯಾಂಥೆರಾ ಟೈಗ್ರಿಸ್. ಹಾಗಾದರೆ ಸಿಂಹದ ವೈಜ್ಞಾನಿಕ ಹೆಸರು ಏನು ಕೇಳಿದ್ರೆ ಪ್ಯಾಂಥೆರಾ ಲಿಯೋ. ಪ್ಯಾಂಥೆರಾ ಲಿಯೋ. ಸೊ ಪ್ಯಾಂಥೆರಾ ಫಾರ್ಡಸ್ ಅನ್ನೋದು ಚಿರತೆಯ ವೈಜ್ಞಾನಿಕ ಹೆಸರು. ಜೀವಿಗಳ ಸಾಮ್ರಾಜ್ಯದ 4 ವಿಭಾಗಗಳನ್ನು ವಿಂಗಡಿಸಿದವರು ಯಾರು? ಸರಿಯಾದ ಉತ್ತರ ರಾಬರ್ಟ್ ವಿಟೇಕರ್. ರಾಬರ್ಟ್ ವಿಟೇಕರ್ ಅವರು ಜೈವಿಕ ಸಾಮ್ರಾಜ್ಯದ 4 ವಿಭಾಗಗಳನ್ನು ವಿಂಗಡಿಸ್ತಾರೆ. 1969ರಲ್ಲಿ ಇವರು ಈ ವಿಂಗಡಣೆಯನ್ನು ಮಾಡ್ತಾರೆ. ಸೊ ಇದರಲ್ಲಿ ವಿಶೇಷವಾಗಿ ಮೊನೆರಾ, ಪ್ರೊಟೆಸ್ಟಾ, ಫಂಗೈ, ಪ್ರಾಣಿ ಮತ್ತು ಸಸ್ಯವರ್ಗ ಇದೆ. ಮೊನೆರಾ, ಪ್ರೊಟೆಸ್ಟಾ, ಫಂಗೈ, ಪ್ರಾಣಿ ಮತ್ತು ಸಸ್ಯವರ್ಗ. ಒಟ್ಟು 5 ಆಗುತ್ತೆ. ಪ್ರಾಣಿ ಮತ್ತು ಸಸ್ಯವರ್ಗ. ಈ ರೀತಿಯಾಗಿ ಜೈವಿಕ ಸಾಮ್ರಾಜ್ಯದ ಜೀವಿಗಳ ಸಾಮ್ರಾಜ್ಯವನ್ನು 4 ವಿಭಾಗಗಳನ್ನಾಗಿ ವಿಂಗಡಿಸಿದರು. ಈ ಕೆಳಗಿನ ಯಾವುದು ಮೊನೆರಾ ಸಾಮ್ರಾಜ್ಯಕ್ಕೆ ಸೇರುತ್ತೆ? ಸರಿಯಾದ ಉತ್ತರ ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾ ಇದೆಯಲ್ಲ, ಇದು ಮೊನೇರಿಯಾ ಸಾಮ್ರಾಜ್ಯಕ್ಕೆ ಸೇರುತ್ತೆ. ಮೊನೇರಾವನ್ನು ಮೊದಲು ಗುರುತಿಸಿದ್ದು ಅರ್ನೆಸ್ಟ್ ಹ್ಯಾಕಲ್. ಮೊದಲು ಗುರುತಿಸಿದ್ದು ಯಾರು ಕೇಳಿದ್ರೆ ಅರ್ನೆಸ್ಟ್ ಹ್ಯಾಕಲ್. ಯಾವಾಗ ಗುರುತಿಸಿದ್ರು ಹಾಗಾದ್ರೆ ಕೇಳಿದ್ರೆ 1866ರಲ್ಲಿ. ಅಮೀಬಾ ಈ ಕೆಳಗಿನ ಯಾವ ಸಾಮ್ರಾಜ್ಯಕ್ಕೆ ಸೇರುತ್ತೆ? ಸರಿಯಾದ ಉತ್ತರ ಇದು ಪ್ರೊಟೆಸ್ಟಾ ಸಾಮ್ರಾಜ್ಯಕ್ಕೆ ಸೇರುವಂಥದ್ದು ಅಮೀಬಾ. ಈ ಕೆಳಗಿನ ಯಾವುದು ಅತ್ಯಂತ ಕಡಿಮೆ ವೇಗದಲ್ಲಿ ಬೆಳವಣಿಗೆಯನ್ನು ಹೊಂದುತ್ತೆ? ಸರಿಯಾದ ಉತ್ತರ ವಾಮ್ಸ್. ಇದು ಅತ್ಯಂತ ಕಡಿಮೆ ವೇಗದಲ್ಲಿ ಬೆಳವಣಿಗೆಯನ್ನು ಹೊಂದುವಂಥದ್ದು. ಈ ಕೆಳಗಿನ ಯಾವುದು ಬಿಸಿ ರಕ್ತದ ಪ್ರಾಣಿಯಾಗಿದೆ? ಸರಿಯಾದ ಉತ್ತರ ಬ್ಯಾಟ್ ಅಥವಾ ಬಾವಲಿ. ಇದು ಬಿಸಿ ರಕ್ತದ ಪ್ರಾಣಿಯಾಗಿದ್ದು ಇದರ ದೇಹದ ಉಷ್ಣತೆ ನಿಯಂತ್ರಣಕ್ಕೆ ಇದು ಸಹಾಯ ಮಾಡುತ್ತೆ. ಈ ಕೆಳಗಿನ ಯಾವುದು ಜೀವಕೋಶದ ಶಕ್ತಿ ಕೇಂದ್ರವಾಗಿದೆ? ಸರಿಯಾದ ಉತ್ತರ ಜೀವಕೋಶದ ಶಕ್ತಿ ಕೇಂದ್ರ ಮೈಟೋಕಾಂಡ್ರಿಯಾ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಸೊ ಈ ಮೈಟೋಕಾಂಡ್ರಿಯಾದಿಂದ ಜೀವಕೋಶಕ್ಕೆ ಶಕ್ತಿ ಬರುತ್ತೆ. ಆಹಾರದಿಂದ ಎನರ್ಜಿ ರಿಲೀಸ್ ಮಾಡ್ತವೆ ಮೈಟೋಕಾಂಡ್ರಿಯಾಗಳು. ಆಹಾರದಿಂದ ಶಕ್ತಿಯನ್ನು ಹೊರಸೂಸುವಂಥದ್ದು ಯಾವುದು? ಈ ಮೈಟೋಕಾಂಡ್ರಿಯಾ. ಈ ಕೆಳಗಿನ ಯಾವ ಕೋಶವು ಸ್ಟೋರ್ ಹೌಸ್ ಆಗಿ ಸಂಗ್ರಹಣಾಗಾರವಾಗಿ ಕೆಲಸ ಮಾಡುತ್ತೆ? ಸರಿ ಉತ್ತರ ಲೈಸೋಸೋಮ್. ಲೈಸೋಸೋಮ್ ಇದೆಯಲ್ಲ, ಇದು ಸ್ಟೋರ್ ಹೌಸ್ ಆಗಿ ಕೆಲಸ ಮಾಡುತ್ತೆ. ಲೈಸೋಸೋಮ್ ಇದೆಯಲ್ಲ, ಇದೊಂದು ಶಕ್ತಿಯುತ ಹೈಡ್ರೋ ಎಲೆಕ್ಟ್ರಿಕ್ ಎನ್ಸೈಮ್ ಇರುತ್ತೆ ಇದರಲ್ಲಿ. ಹಸಿರು ಎಲೆಗಳಲ್ಲಿ ಈ ಕೆಳಗಿನ ಯಾವ ಅಂಶ ಇರುತ್ತೆ? ಸರಿಯಾದ ಉತ್ತರ ಮೆಗ್ನೀಷಿಯಂ ಇರುತ್ತೆ. ಸಸ್ಯಗಳ ಹಸಿರು ಬಣ್ಣಕ್ಕೆ ಕಾರಣ ಕ್ಲೋರೋಫಿಲ್.
ಈ ಕೆಳಗಿನ ಯಾವುದು ಮನುಷ್ಯನ ದೇಹದಲ್ಲಿ ಅತ್ಯಧಿಕವಾಗಿ ಇರುತ್ತೆ? ಸರಿ ಉತ್ತರ ಆಮ್ಲಜನಕ. ಆಮ್ಲಜನಕ ಅಥವಾ ಆಕ್ಸಿಜನ್ ಮನುಷ್ಯನ ದೇಹದಲ್ಲಿ 65% ಇರುತ್ತೆ ಇದು. ಜೀರ್ಣವಾದ ನಂತರ ಪ್ರೋಟೀನ್ ಏನಾಗಿ ಪರಿವರ್ತನೆ ಹೊಂದುತ್ತೆ? ಸರಿಯಾದ ಉತ್ತರ ಅಮೈನೋ ಆಮ್ಲವಾಗಿ ಪ್ರೋಟೀನ್ ಪರಿವರ್ತನೆ ಹೊಂದುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ರಕ್ತ ಹೆಪ್ಪುಗಟ್ಟುವಿಕೆಯಲ್ಲಿ ಕೆಳಗಿನ ಯಾವ ವಿಟಮಿನ್ ಸಹಕಾರಿಯಾಗುತ್ತೆ? ಸರಿಯಾದ ಉತ್ತರ ವಿಟಮಿನ್ ಕೆ. ವಿಟಮಿನ್ ಕೆ ರಕ್ತ ಹೆಪ್ಪುಗಟ್ಟುವಿಕೆಗೆ ಸಹಕಾರಿ. ವಿಟಮಿನ್ ಕೆ ಕೊರತೆ ಆದರೆ ರಕ್ತಸ್ರಾವ ಉಂಟಾಗುತ್ತೆ. ಸೊ ವಿಟಮಿನ್ ಕೆಗೆ ಫೈಲೋಕ್ವಿನಿನ್ ಎನ್ನುವಂಥ ಹೆಸರಿಂದ ಕೂಡ ಕರೀತಾರೆ. ರಾಸಾಯನಿಕ ಹೆಸರು ಫೈಲೋಕ್ವಿನಿನ್. ವಿಟಮಿನ್ ಸಿ ಅನ್ನ ಈ ರೀತಿ ಕೂಡ ಕರೀತಾರೆ. ಸರಿಯಾದ ಉತ್ತರ ಆಸ್ಕಾರ್ಬಿಕ್ ಆಸಿಡ್ ಅಂತ ಕೂಡ ಕರೀತಾರೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಸೆಲ್ಯುಲರ್ ಪ್ರಕ್ರಿಯೆ ಎನರ್ಜಿ ಕರೆನ್ಸಿ ರೂಪದಲ್ಲಿ ಇರುತ್ತೆ? ಸರಿಯಾದ ಉತ್ತರ ATP. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹಾವಿನ ಕಡಿತವು ಮೊದಲಿಗೆ ಮಾನವ ದೇಹದ ಯಾವ ಅಂಗದ ಮೇಲೆ ಪ್ರಭಾವ ಬೀರುತ್ತೆ? ಸರಿಯಾದ ಉತ್ತರ ಮನುಷ್ಯನ ರಕ್ತ ಸಂಚಾರದ ಮೇಲೆ ಪ್ರಭಾವ ಬೀರುವಂಥದ್ದು, ಬ್ಲಡ್ ಸರ್ಕ್ಯುಲೇಷನ್. ಬ್ಲಡ್ ಸರ್ಕ್ಯುಲೇಷನ್ ಮೇಲೆ ಹಾವು ಕಡಿತದ ಎಫೆಕ್ಟ್ ಉಂಟಾಗುವಂಥದ್ದು. ಈ ಕೆಳಗಿನ ಯಾವುದು ಮೆದುಳಿನ ಭಾಗವಲ್ಲ? ಸರಿಯಾದ ಉತ್ತರ ಪಿನ್ನ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ, ಮೆಡುಲಾ ಥಲಮಸ್ ಪಾನ್ಸ್ ಮತ್ತು ಮೆಡುಲಾ ಅಬ್ಲಾಂಗೆಂಟ ಅಂತ ಕರೀತಾರೆ ಇದನ್ನ. ಅನುಮಸ್ತಿಷ್ಕ ಇವೆಲ್ಲವೂ ಕೂಡ ಮೆದುಳಿನ ಭಾಗಗಳು. ಪಿನ್ನ ಎನ್ನುವುದು ಮೆದುಳಿನ ಭಾಗ ಅಲ್ಲ. ಈ ಕೆಳಗಿನ ಯಾವ ಗ್ರಂಥಿಯು ಇತರ ಅಂತಸ್ರಾವಕ ಗ್ರಂಥಿಗಳ ಕಾರ್ಯವನ್ನು ನಿರ್ವಹಿಸುತ್ತೆ? ಸರಿಯಾದ ಉತ್ತರ ಪಿಟ್ಯೂಟರಿ ಗ್ರಂಥಿ. ಹಾಗಾಗಿ ಇದನ್ನು ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರೀತಾರೆ. ಎಂತ ಕರೀತಾರೆ? ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರೀತಾರೆ ಪಿಟ್ಯೂಟರಿ ಗ್ರಂಥಿಯನ್ನು. ಕೆಲವು ಮೊಟ್ಟೆ ಹೊರಭಾಗ ಕಂದು ಬಣ್ಣದಲ್ಲಿ ಇರುತ್ತೆ, ಕಾರಣ ಏನು? ಸರಿಯಾದ ಉತ್ತರ ಪ್ರೋಟೋಫೋರೋಫಿನ್. ಪ್ರೋಟೋಫೋರೋಫಿನ್ನ ಕಾರಣದಿಂದಾಗಿ ಕೆಲವು ಮೊಟ್ಟೆಗಳ ಹೊರಭಾಗ ಕಂದು ಬಣ್ಣದಲ್ಲಿ ಕಂಡುಬರುತ್ತೆ. ಈ ಕೆಳಗಿನ ಯಾವುದನ್ನು ಬಯೋಡೀಸೆಲ್ ಉತ್ಪಾದನೆಯಲ್ಲಿ ಬಳಸಲಾಗುತ್ತೆ? ಬಯೋಡೀಸೆಲ್. ಸರಿ ಉತ್ತರ ಆಪ್ಷನ್ ಡಿ ಜತ್ರೋಪಸಸ್ಯ. ಜತ್ರೋಪಸಸ್ಯವನ್ನು ಬಯೋಡೀಸೆಲ್ ತಯಾರಿಕೆಯಲ್ಲಿ ಬಳಸಲಾಗುತ್ತೆ. ಮಲೇರಿಯಾ ನಿರೋಧಕ ಔಷಧಿಯಾದಂಥ ಕ್ವಿನಿನ್ ಎನ್ನುವಂತಹ ಔಷಧಿ ಯಾವ ಸಸ್ಯದಿಂದ ಪಡೆಯಲಾಗುತ್ತೆ? ಸರಿ ಉತ್ತರ ಸಿಂಕೋನಾ ಸಸ್ಯದಿಂದ. ಅಯೋಡಿನ್ ಕೊರತೆಯಿಂದ ಬರುವ ರೋಗ ಯಾವುದು? ಸರಿಯಾದ ಉತ್ತರ ಗಾಯಿಟರ್, ಗಳಗಂಡ ಅಂತ ಕೂಡ ಕರೀತಾರೆ. ಈ ಕೆಳಗಿನ ಯಾವ ರೋಗವು ಹಂದಿಗಳ ಮೂಲಕ ಹರಡುತ್ತೆ? ಸರಿಯಾದ ಉತ್ತರ ಸ್ವೈನ್ ಫ್ಲೂ. ಇದು ಹಂದಿಗಳ ಮೂಲಕ ಹರಡುವಂಥದ್ದು. ಈ ಕೆಳಗಿನ ಯಾವ ಅಂಗವನ್ನು ಅನುಪಯುಕ್ತ ಅಂಗ ಅಂತ ಕರೀತಾರೆ? ಸರಿಯಾದ ಉತ್ತರ ಅಪೆಂಡಿಕ್ಸ್. ಅಪೆಂಡಿಕ್ಸ್ ಅನ್ನು ಒಂದು ಅನುಪಯುಕ್ತ ಅಂಗ ಅಂತ ಕರೀತಾರೆ. ಅನುಪಯುಕ್ತ ಅಂಗ ಅಂತ ಕರೀತಾರೆ. ಈ ಕೆಳಗಿನ ಯಾವ ಗ್ರಂಥಿಯು ಶ್ವಾಸಕೋಶಗಳ ನಡುವೆ ಇರುತ್ತೆ? ಸರಿಯಾದ ಉತ್ತರ ಶ್ವಾಸಕೋಶಗಳ ನಡುವೆ ಇರುವಂಥದ್ದು ಫೀನಿಯಲ್ ಗ್ರಂಥಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವುದು ಮನುಷ್ಯನ ದೇಹದಲ್ಲಿ ಉತ್ಪತ್ತಿ ಆಗಲ್ಲ? ಸರಿ ಉತ್ತರ ವಿಟಮಿನ್ ಎ. ಇದು ಮನುಷ್ಯನ ದೇಹದಲ್ಲಿ ಉತ್ಪತ್ತಿ ಆಗಲ್ಲ. ಸೊ ವಿಟಮಿನ್ ಎ ಕೊರತೆಯಿಂದ ಈರುಳು ಗುರುಡು ಉಂಟಾಗುತ್ತೆ, ರಾತ್ರಿ ಕುರುಡು ಉಂಟಾಗುತ್ತೆ. ವಿಟಮಿನ್ ಎನ ರಾಸಾಯನಿಕ ಹೆಸರು ರೆಟಿನಾಲ್. ವಿಟಮಿನ್ ಎ ಉತ್ಕೃಷ್ಟವಾಗಿ ಇರುವಂತಹ ತರಕಾರಿ ಯಾವುದು ಕೇಳಿದ್ರೆ ಕ್ಯಾರೆಟ್. ಕ್ಯಾರೆಟಲ್ಲಿ ವಿಟಮಿನ್ ಎ ತುಂಬ ಇರುತ್ತೆ. ದ್ಯುತಿ ಸಂಶ್ಲೇಷಣೆ ಸಂದರ್ಭದಲ್ಲಿ ಈ ಕೆಳಗಿನ ಯಾವ ಅನಿಲ ಹೊರಬರುತ್ತೆ? ಸರಿ ಉತ್ತರ ಆಕ್ಸಿಜನ್, ಆಮ್ಲಜನಕ. ಆಪ್ಷನ್ ಇಸ್ ದ ರೈಟ್ ಆನ್ಸರ್.
ಈ ಕೆಳಗಿನ ಯಾವ ವಿಟಮಿನ್ ಆಸ್ಟಿಯೋಫೊರೋಸಿಸ್ ಎನ್ನುವಂಥ ಕಾಯಿಲೆಗೆ ಸಂಬಂಧಿಸಿದೆ? ಸರಿ ಉತ್ತರ ಆಪ್ಷನ್ ಡಿ, ವಿಟಮಿನ್ ಡಿ. ಆಸ್ಟಿಯೋಫೊರೋಸಿಸ್, ವಿಟಮಿನ್ ಡಿ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆ್ಯಕ್ಚುಲಿ ಆಸ್ಟಿಯೋಫೊರೋಸಿಸ್ ಅಂದರೆ ಏನು ಕೇಳಿದ್ರೆ, ಆಸ್ಟಿಯೋಫೊರೋಸಿಸ್ ಇದೊಂದು ಬಗೆಯ ಕಾಯಿಲೆ. ಹಾಗಾದರೆ ಇದು ಏನು ಕಾಯಿಲೆ ಕೇಳಿದ್ರೆ, ಇದೊಂದು ಮೆದು ಮೂಳೆ ರೋಗ. ಮೆದು ಮೂಳೆ ರೋಗವಾಗಿದೆ ಆಸ್ಟಿಯೋಫೊರೋಸಿಸ್ ಅನ್ನೋದು. ಸೊ ಇದು ವಿಟಮಿನ್ ಡಿ ಕೊರತೆಯಿಂದ ಬರುತ್ತೆ. ವಿಟಮಿನ್ ಡಿ ನಿಂದ ನಮಗೆ ಕ್ಯಾಲ್ಶಿಯಂ ಸಿಗುತ್ತೆ. ಮತ್ತು ಸೂರ್ಯನ ಬೆಳಕಿನಲ್ಲಿ ನೈಸರ್ಗಿಕವಾಗಿ ನಮಗೆ ವಿಟಮಿನ್ ಡಿ ಸಿಗುತ್ತೆ. ಈ ಎಲ್ಲ ಅಂಶಗಳು ಕೂಡ ಗೊತ್ತಿರಲಿ. ಸಸ್ಯದ ಬೇರೆ ಬೇರೆ ಭಾಗಗಳಿಗೆ ಆಹಾರವನ್ನು ಸಾಗಿಸುವ ಅಂಗಾಂಶ ಯಾವುದು? ಸರಿಯಾದ ಉತ್ತರ ಫ್ಲೋಯಂ. ಸಸ್ಯದ ಬೇರೆ ಬೇರೆ ಭಾಗಗಳಿಗೆ ಆಹಾರವನ್ನು ಸಾಗಿಸುತ್ತೆ ಫ್ಲೋಯಂ. ಹಾಗಾದರೆ ಸೈಲಮ್ ಏನು ಮಾಡುತ್ತೆ ಕೇಳಿದ್ರೆ, ಸೈಲಮ್ ಅಂಗಾಂಶ ನೀರು ಮತ್ತು ಪೋಷಕಾಂಶಗಳನ್ನು ಹಂಚುತ್ತೆ. ನೀರು ಮತ್ತು ಪ್ರೋಟೀನ್ ಹಂಚಿಕೆ ಇದರ ಕೆಲಸವಾಗಿದೆ. ಈ ಕೆಳಗಿನ ಯಾವ ಕಾಯಿಲೆ ವೈರಸ್ಸಿಂದ ಬರುತ್ತೆ? ಸರಿ ಉತ್ತರ ವೈರಸ್ನಿಂದ ಬರುವಂಥ ಕಾಯಿಲೆ ರುಬೆಲ್ಲಾ. ರುಬೆಲ್ಲಾ ಇದಕ್ಕೆ ಕಾರಣವಾಗುವ ವೈರಸ್ನ ಹೆಸರು ಟೊಗಾ ವೈರಸ್. ಈ ಕೆಳಗಿನ ಯಾವ ಕಾಯಿಲೆಯು ಸಾಂಕ್ರಾಮಿಕ ಕಾಯಿಲೆ ಅಲ್ಲ? ಸರಿಯಾದ ಉತ್ತರ ಡಯಾಬಿಟಿಸ್. ಇದು ಸಾಂಕ್ರಾಮಿಕ ಕಾಯಿಲೆ ಅಲ್ಲ, ಒಬ್ಬರಿಂದೊಬ್ಬರಿಗೆ ಹರಡೋದಿಲ್ಲ. ಇದಕ್ಕೆ ಸಕ್ಕರೆ ಕಾಯಿಲೆ ಅಂತ ಕೂಡ ಕರೀತಾರೆ. ಸಕ್ಕರೆ ಕಾಯಿಲೆ ಇದು ಯಾಕೆ ಉಂಟಾಗುತ್ತೆ ಕೇಳಿದ್ರೆ, ಇನ್ಸುಲಿನ್ ಕೊರತೆಯಿಂದ. ಲಾಲಾರಸವು ಈ ಕೆಳಗಿನ ಯಾವುದರಲ್ಲಿ ಜೀರ್ಣವಾಗುವಿಕೆಯಲ್ಲಿ ಸಹಾಯಕವಾಗಿದೆ? ಸರಿಯಾದ ಉತ್ತರ ಪಿಷ್ಟದ ಜೀರ್ಣಾಗುವಿಕೆಯಲ್ಲಿ ಲಾಲಾರಸ ಇಂಪಾರ್ಟೆನ್ಸ್ ಅನಿಸುತ್ತೆ. ಇದರಲ್ಲಿ ಅಮೈಲೈಸ್ ಆಮ್ಲ ಇರುತ್ತೆ. ಲಾಲಾರಸದಲ್ಲಿ ಅಮೈಲೇಸ್ ಆಮ್ಲ ಇರುತ್ತದೆ. ಲಾಲಾರಸದಲ್ಲಿ ಅಮೈಲೇಸ್ ಆಮ್ಲ ಇರುತ್ತೆ. ಇದು ಪಿಷ್ಟದ ಜೀರ್ಣವಾಗುವಿಕೆಗೆ ತುಂಬ ಹೆಲ್ಪ್ಫುಲ್ ಆಗಿ ಇರುವಂಥದ್ದು. ಇದಕ್ಕೆ ಟ್ಯಾಲಿನ್ ಅಂತ ಕೂಡ ಕರೀತಾರೆ. ಈ ಕೆಳಗಿನ ಯಾವ ಹಾರ್ಮೋನನ್ನು ತುರ್ತು ಪರಿಸ್ಥಿತಿಯ ಹಾರ್ಮೋನ್, ಇಮರ್ಜೆನ್ಸಿ ಹಾರ್ಮೋನ್ ಅಂತ ಕರೀತಾರೆ? ಸರಿ ಉತ್ತರ ಅಡ್ರಿನಾಲಿನ್ ಹಾರ್ಮೋನ್. ಆಪ್ಷನ್ ಡಿ ಸಿ ಇಸ್ ದ ರೈಟ್ ಆನ್ಸರ್. ಇದು ಅಡ್ರಿನಲ್ ಗ್ರಂಥಿಯಲ್ಲಿ ಉತ್ಪತ್ತಿ ಆಗುತ್ತೆ. ಅಡ್ರಿನಲ್ ಗ್ರಂಥಿಯಲ್ಲಿ ಈ ಅಡ್ರಿನಾಲಿನ್ ಹಾರ್ಮೋನ್ ಉತ್ಪತ್ತಿ ಆಗುವಂಥದ್ದು. ಅತ್ಯಂತ ಸ್ಟ್ರೆಸ್ ಆದಾಗ ಈ ಹಾರ್ಮೋನು ಉತ್ಪತ್ತಿ ಆಗುತ್ತೆ. ಹಾಗಾಗಿ ಇದಕ್ಕೆ ಕ್ವಿಕ್ ರೆಸ್ಪಾನ್ಸ್ ಹಾರ್ಮೋನ್ ಅಂತ ಕರಿತೀವಿ. ಮಾಂಸಖಂಡದಿಂದ ಮೂಳೆಗಳಿಗೆ ಸಂಪರ್ಕ ಕಲ್ಪಿಸುವ ಅಂಗಾಂಶ ಯಾವುದು? ಸರಿಯಾದ ಉತ್ತರ ಟೆಂಡನ್ ಅಂಗಾಂಶ. ಟೆಂಡನ್ ಅಂಗಾಂಶ ಇದೆಯಲ್ಲ, ಇದು ಮಾಂಸಖಂಡಗಳಿಂದ ಮೂಳೆಗಳಿಗೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಈ ಕೆಳಗಿನ ಯಾವ ರಕ್ತ ಗುಂಪನ್ನು ಸಾರ್ವತ್ರಿಕ ಸ್ವೀಕಾರಿ ಅಂತ ಕರೀತಾರೆ? ಸರಿಯಾದ ಉತ್ತರ ಎ ಬಿ ಪಾಸಿಟಿವ್. ಎ ಬಿ ಪಾಸಿಟಿವ್ ಅನ್ನು ಸಾರ್ವತ್ರಿಕ ಸ್ವೀಕಾರಿ ಅಂತ ಕರೀತಾರೆ. ಪಕ್ಷಿಗಳ ಬಗೆಗಿನ ವೈಜ್ಞಾನಿಕ ಅಧ್ಯಯನವನ್ನು ಏನಂತ ಕರೀತಾರೆ? ಸರಿಯಾದ ಉತ್ತರ ಆರ್ನಿಥಾಲಜಿ ಅಂತ ಕರೀತಾರೆ. ಸೈಂಟಿಫಿಕಲ್ ಸ್ಟಡಿ ಆಫ್ ಬರ್ಡ್ಸ್ ಈಸ್ ಆರ್ನಿಥಾಲಜಿ. ಪ್ರೋಟೀನ್ ಈ ಕೆಳಗಿನ ಯಾವುದರಿಂದ ರೂಪುಗೊಂಡಿರುತ್ತೆ? ಸರಿಯಾದ ಉತ್ತರ ಪ್ರೋಟೀನ್ ಅಮೈನೋ ಆಮ್ಲಗಳಿಂದ, ಅಮೈನೋ ಆಸಿಡ್ ಅಥವಾ ಅಮೈನೋ ಆಮ್ಲದಿಂದ ರೂಪುಗೊಂಡಿರುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದು ಸರಪಳಿಗಳ ಮೂಲಕ ಜಾಯಿನ್ ಆಗಿರುವಂಥದ್ದು. ಮಯೋಫಿಯಾ ಕಾಯಿಲೆಯ ಲಕ್ಷಣ ಏನು? ಮಯೋಫಿಯಾ ಕಾಯಿಲೆ ಬಂದರೆ ಏನಾಗುತ್ತೆ? ಸರಿ ಉತ್ತರ ದೂರದ ವಸ್ತುಗಳು ಸರಿಯಾಗಿ ಕಾಣೋದಿಲ್ಲ. ದೂರದ ದೃಷ್ಟಿ ದೋಷ ಉಂಟಾಗುತ್ತೆ. ದೂರದ ವಸ್ತುಗಳು ಸರಿಯಾಗಿ ಕಾಣೋದಿಲ್ಲ.
ಸಮೀಪ ದೃಷ್ಟಿ ಆಗುತ್ತೆ. ಇಲ್ಲೊಂದು ಮಜಾ ಇದೆ ನೋಡಿ, ಇಲ್ಲಿ ಅದಕ್ಕೆ ನಾವು ಸನಿದಪ ಅಂತ ಕರಿತೀವಿ. ಸಮೀಪ ದೃಷ್ಟಿ ದೋಷ ಅಂದರೆ ನಿಮ್ನ ಮಸೂರ ಬಳಸ್ತೀವಿ, ದೂರದೃಷ್ಟಿ ದೋಷಕ್ಕೆ ಪೀನ ಮಸೂರ ಬಳಸ್ತೀವಿ. ಸಮೀಪ ದೃಷ್ಟಿ ದೋಷ ಅಂದರೆ ದೂರದ ವಸ್ತುಗಳು ಕಾಣದೇ ಇರೋದು, ದೂರದ ವಸ್ತು ಕಾಣದೇ ಇರೋದು. ದೂರದೃಷ್ಟಿ ದೋಷ ಅಂದರೆ ದೂರದ ವಸ್ತು ಕಾಣದೇ ಇರೋದಲ್ಲ, ಬದಲಿಗೆ ಸಮೀಪದ ವಸ್ತುಗಳು ಕಾಣದೇ ಇರುವಂತಹ ಸ್ಥಿತಿಗೆ ದೂರದೃಷ್ಟಿಯ ದೋಷ ಅಂತೀವಿ. ಸೊ ಮಯೋಫಿಯಾ ಕಾಯಿಲೆ ಲಕ್ಷಣ ಏನು ಕೇಳಿದ್ರೆ ದೂರದ ವಸ್ತು ಕಾಣಲ್ಲ, ಅಂದರೆ ಸಮೀಪ ದೃಷ್ಟಿ ದೋಷ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಐಮೋಮೀಟರ್ ಈ ಕೆಳಗಿನ ಯಾವುದನ್ನು ಅಳೆಯುತ್ತೆ? ಸರಿ ಉತ್ತರ ಇದು ಗಾಳಿಯ ವೇಗವನ್ನು ಅಳೆಯುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೀರಿನ ಸಾಂದ್ರತೆಯು ಕೆಳಗಿನ ಯಾವ ಅಂಶದಲ್ಲಿ ಹೆಚ್ಚಾಗಿರುತ್ತೆ? ಸರಿ ಉತ್ತರ 4 ಡಿಗ್ರಿ ಸೆಲ್ಸಿಯಸ್. ಇದನ್ನು ನೀರಿನ ಅಸಂಗತ ವಿಕಾಸ ಅಂತ ಕರೀತಾರೆ. ನೀರಿನ ಅಸಂಗತ ವಿಕಾಸ ಅಂದರೆ ನೀರು 0 ಡಿಗ್ರಿಯಿಂದ 4 ಡಿಗ್ರಿ ಸೆಲ್ಸಿಯಸ್ವರೆಗೆ ಕಾಯಿಸಿದಾಗ ಏನುತ್ತೆ, ಕುಗ್ಗುತ್ತದು, ಆನಂತರ ಹಿಗ್ಗತ್ತೆ. ಹಾಗಾಗಿ 4 ಡಿಗ್ರಿ ಸೆಲ್ಸಿಯಸ್ನಲ್ಲಿ ನೀರು ಅಧಿಕ ಸಾಂದ್ರತೆಯನ್ನು ಹೊಂದಿರುವಂಥದ್ದು. ರೀಡಿಂಗ್ ಗ್ಲಾಸ್ಗಳಲ್ಲಿ ಬಳಸುವಂತಹ ಮಸೂರ ಯಾವುದು? ಸರಿ ಉತ್ತರ ಕಾನ್ವೆಕ್ಸ್ ಲೆನ್ಸ್, ಪೀನ ಮಸೂರ. ಪೀನ ಮಸೂರ ಅಥವಾ ಕಾನ್ವೆಕ್ಸ್ ಲೆನ್ಸನ್ನು ರೀಡಿಂಗ್ ಗ್ಲಾಸಲ್ಲಿ ಬಳಸ್ತೀವಿ ಸಾಮಾನ್ಯವಾಗಿ, ಅಂದರೆ ದೂರದೃಷ್ಟಿ ದೋಷ ನಿವಾರಣೆ ಆಗುತ್ತೆ. ಈ ಕೆಳಗಿನ ಯಾವುದೋ ಅತಿ ಉದ್ದವಾದ ತರಂಗ ದೂರವನ್ನು ಹೊಂದಿದೆ? ಸರಿಯಾದ ಉತ್ತರ ಉದ್ದವಾದ ತರಂಗ ದೂರ ಹೊಂದಿರೋದು ರೇಡಿಯೋ ವೇವ್ಸ್, ರೇಡಿಯೋ ಅಲೆಗಳು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ರೇಡಿಯೋ ವೇವ್ಸ್. ನೋಡಿ, ಮೈಕ್ರೋ ವೇವ್ಸು, ಇನ್ಫ್ರಾರೆಡ್, ವಿಜುವಲ್ ವೇವ್ಸ್, ಅಲ್ಟ್ರಾವೈಲೆಟ್ ಆದಮೇಲೆ ಎಕ್ಸ್ರೇ ಮತ್ತು ಗಾಮಾ ಬರುತ್ತೆ. ವಿದ್ಯುತ್ ಬಲ್ಬ್ಗಳಲ್ಲಿ ಬಳಸುವಂತಹ ಫಿಲಮೆಂಟ್ ಯಾವುದು? ಸರಿ ಉತ್ತರ ಟಂಗ್ಸ್ಟನ್. ಇದನ್ನು ವಿದ್ಯುತ್ ಬಲ್ಬ್ಗಳಲ್ಲಿ ಬಳಸ್ತಾರೆ ಫಿಲಮೆಂಟ್ ಆಗಿ. ಅಲ್ಟಿಮೀಟರ್ ಈ ಕೆಳಗಿನ ಯಾವುದನ್ನು ಅಳೆಯುತ್ತೆ? ಸರಿಯಾದ ಉತ್ತರ ಇದು ಎತ್ತರವನ್ನು ಅಳೆಯುವಂಥದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಆಲ್ಟಿಟ್ಯೂಡನ್ನು ಅಳೆಯುತ್ತೆ, ವಸ್ತುವಿನ ಎತ್ತರ. ವಸ್ತುವಿನ ಎತ್ತರವನ್ನು ಅಳೆಯುವಂಥದ್ದು. ಪ್ಯಾಥೋಮೀಟರ್ ಈ ಕೆಳಗಿನ ಯಾವುದನ್ನು ಅಳೆಯುತ್ತೆ? ಸರಿ ಉತ್ತರ ನೀರಿನ ಆಳ, ಸಾಮಾನ್ಯವಾಗಿ ಸಮುದ್ರದ ಆಳವನ್ನು ಅಳೆಯುತ್ತೆ ಪ್ಯಾಥೋಮೀಟರ್. ಈ ಕೆಳಗಿನ ಯಾವುದು ಬೇಕಿಂಗ್ ಸೋಡಾ ಆಗಿದೆ? ಸರಿಯಾದ ಉತ್ತರ ಸೋಡಿಯಂ ಬೈಕಾರ್ಬೋನೇಟ್. ಇದು ಬೇಕಿಂಗ್ ಸೋಡಾ, ಸೋಡಿಯಂ ಬೈಕಾರ್ಬೋನೇಟ್, NaHCO3. ಇದು ಸೋಡಿಯಂ ಬೈಕಾರ್ಬೋನೇಟ್, ಬೇಕಿಂಗ್ ಸೋಡಾ. ಅಸೆಟಿಕ್ ಆಮ್ಲದ ಹೆಸರನ್ನು ಈ ರೀತಿ ಕೂಡ ಕರೀತಾರೆ. ಸರಿಯಾದ ಉತ್ತರ ಅಸೆಟಿಕ್ ಆಮ್ಲವನ್ನು ವಿನೆಗರ್ ಅಂತ ಕೂಡ ಕರೀತಾರೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವುದರಲ್ಲಿ pH ಮೌಲ್ಯ 7 ಇರುತ್ತೆ? ಸರಿಯಾದ ಉತ್ತರ ಶುದ್ಧ ನೀರಲ್ಲಿ pH ಮೌಲ್ಯ 7 ಇರುತ್ತೆ. ಅದರ ಅರ್ಥ ಇದು ನ್ಯೂಟ್ರಲ್ ಆಗಿರುತ್ತೆ, ಇದು ಆಮ್ಲನೂ ಅಲ್ಲ ಪ್ರತ್ಯಾಮ್ಲನೂ ಅಲ್ಲ ಅನ್ನುವಂಥ ಅರ್ಥ. ಸೋಡಿಯಂ ಬೈಕಾರ್ಬೋನೇಟನ್ನು ಕಾಯಿಸಿದಾಗ ಈ ಕೆಳಗಿನ ಯಾವುದು ಉತ್ಪತ್ತಿ ಆಗುತ್ತೆ? ಸರಿಯಾದ ಉತ್ತರ ಸೋಡಿಯಂ ಕಾರ್ಬೋನೇಟ್ ಉತ್ಪತ್ತಿ ಆಗುತ್ತೆ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಆಳಸಾಗರದಲ್ಲಿ ಈಜುವವರಿಗೆ ನೈಟ್ರೋಜನ್ ಬದಲಾಗಿ ಕೆಳಗಿನ ಯಾವ ಅನಿಲ ಒದಗಿಸಲಾಗುವುದು? ಸರಿ ಉತ್ತರ ಹೀಲಿಯಂ ಅನ್ನು ಒದಗಿಸ್ತಾರೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದು ಟ್ರೆಮಿಕ್ಸ್ ಬ್ಯಾಟ್ರಿ ಗ್ಯಾಸ್ ಅಂತೇಳಿ ಕರೆಸ್ಕೊಳ್ಳುತ್ತೆ, ಹೀಲಿಯಂ. ಈ ಕೆಳಗಿನ ಯಾವ ವಸ್ತು ಲೋಹ ಮತ್ತು ಅಲೋಹವಾಗಿ ವರ್ತಿಸುತ್ತೆ? ಸರಿ ಉತ್ತರ ಬೋರಾನ್. ಸಾಮಾನ್ಯವಾಗಿ ಮೆಟಲಾಯ್ಡ್ಗಳು ಲೋಹ ಮತ್ತು ಅಲೋಹಗಳಾಗಿ ವರ್ತಿಸ್ತವೆ, ವಿಶೇಷವಾಗಿ ಬೋರಾನ್, ಸಿಲಿಕೇಟ್, ಜರ್ಮೇನಿಯಂ, ಆಂಟನಿಮ್. ಮತ್ತು ಆಂಟನಿಯಂ. ಸೋಡಿಯಂ ಕಾರ್ಬೋನೇಟನ್ನು ಸಾಮಾನ್ಯವಾಗಿ ಈ ರೀತಿ ಕರೀತಾರೆ. ಸರಿ ಉತ್ತರ ವಾಷಿಂಗ್ ಸೋಡಾ ಅಂತ ಕರೀತಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್.
ಯಾವ ಎಂಜೈಮ್ ಹೊಟ್ಟೆಯಲ್ಲಿನ ಪ್ರೋಟೀನ್ ಅನ್ನು ಕರಗಿಸುತ್ತೆ? ಸರಿ ಉತ್ತರ ಪೆಪ್ಸಿನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮನುಷ್ಯನ ದೇಹದ ಅತಿ ದೊಡ್ಡ ಗ್ರಂಥಿ ಯಾವುದು? ಸರಿ ಉತ್ತರ ಲಿವರ್. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಮನುಷ್ಯ ದೇಹದ ಅತಿ ದೊಡ್ಡ ಗ್ರಂಥಿ ಇದು ಲಿವರ್. ಈ ಕೆಳಗಿನ ಯಾವ ಮೂಲವಸ್ತು ಹೊಳೆಯುವ ಮೂಲವಸ್ತುವಾಗಿದೆ? ಸರಿ ಉತ್ತರ ಆಪ್ಷನ್ ಸಿ ಅಯೋಡಿನ್. ಅಯೋಡಿನ್ ಇದು ಹೊಳೆಯುವ ಮೂಲವಸ್ತುವಾಗಿದೆ. ಜೇನುತುಪ್ಪದಲ್ಲಿ ಸಕ್ಕರೆಯು ಕೆಳಗಿನ ಯಾವ ರೂಪದಲ್ಲಿ ಇರುತ್ತೆ? ಸರಿ ಉತ್ತರ ಫ್ರಕ್ಟೋಸ್ ರೂಪದಲ್ಲಿ ಇರುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದೊಂದು ಮಾನೋಸ್ಯಾಕರೈಡ್ ಆಗಿದ್ದು ಕಾರ್ಬೋಹೈಡ್ರೇಟ್ನ ಅತಿ ಸರಳ ರೂಪವಾಗಿದೆ. ಕೆಳಗಿನ ಯಾವ ಕಾಯಿಲೆಯು ಗಾಳಿ ಮೂಲಕ ಹರಡುತ್ತೆ? ಸರಿ ಉತ್ತರ ಟ್ಯೂಬಿ ಅಥವಾ ಟ್ಯೂಬರ್ಕ್ಯುಲೋಸಿಸ್. ಟ್ಯೂಬರ್ಕ್ಯುಲೋಸಿಸ್ ಬ್ಯಾಸಿಲಸ್ ಗಾಳಿಯ ಮೂಲಕ ಹರಡುತ್ತೆ. ಕ್ಷಯ ರೋಗ ಅಂತ ಕೂಡ ಇದನ್ನ ಕರೀತಾರೆ. ಈ ಕೆಳಗಿನ ಯಾವ ವಿಟಮಿನ್ ಲಿವರ್ನಲ್ಲಿ ಶೇಖರ ಆಗುತ್ತೆ? ಸರಿ ಉತ್ತರ ವಿಟಮಿನ್ ಎ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಲಿವರ್ ಇಸ್ ಕೆಮಿಕಲ್ ಫ್ಯಾಕ್ಟರಿ ಆಫ್ ದ ಬಾಡಿ. ಮನುಷ್ಯನ ದೇಹದ ರಾಸಾಯನಿಕ ಕಾರ್ಖಾನೆ ಇದು ಲಿವರ್. ಆಮ್ಲಮಳೆಯ ಪಿ ಎಚ್ ಮೌಲ್ಯ ಎಷ್ಟು? ಸರಿಯಾದ ಉತ್ತರ 5.5ಕ್ಕಿಂತಲೂ ಕೂಡ ಕಡಿಮೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮಾನವ ದೇಹದ ಅತಿ ದೊಡ್ಡ ಅಂಗ ಯಾವುದು? ಸರಿ ಉತ್ತರ ಮಾನವ ದೇಹದ ಅತಿ ದೊಡ್ಡ ಅಂಗ ಚರ್ಮ, ಸ್ಕಿನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ರೇಡಿಯಂ ಅನ್ನು ಕಂಡುಹಿಡಿದ ವಿಜ್ಞಾನಿಗಳು ಯಾರು? ಸರಿ ಉತ್ತರ ಆಪ್ಷನ್ ಎ ಮೇರಿ ಕ್ಯೂರಿ ಮತ್ತು ಪಿಯರಿ ಕ್ಯೂರಿ. ಮೇರಿ ಕ್ಯೂರಿ ಮತ್ತು ಪಿಯರಿ ಕ್ಯೂರಿ. ಈ ಕೆಳಗಿನ ಯಾವುದನ್ನ ವೈಟ್ ವಿಟೋರಾಲ್ ಅಂತ ಕರೀತಾರೆ? ಸರಿ ಉತ್ತರ ಜಿಂಕ್ ಸಲ್ಫೇಟ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದನ್ನ ವೈಟ್ ವಿಟೋರಾಲ್ ಅಂತ ಕರೀತಾರೆ. ಇದರ ಸೂತ್ರ ZnSO4. ಮಾನವ ದೇಹದ ಅತ್ಯಂತ ಉದ್ದವಾದ ಮೂಳೆ ಯಾವುದು? ಸರಿ ಉತ್ತರ ಫೆಮ್ಯೂರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದು ಮನುಷ್ಯನ ತೊಡೆಯ ಭಾಗದಲ್ಲಿ ಇರುತ್ತದೆ. ಮಾನವ ದೇಹದ ಅತ್ಯಂತ ಗಟ್ಟಿಯಾದ ವಸ್ತು ಯಾವುದು? ಸರಿ ಉತ್ತರ ಕಲ್ಲಿನ ಫಿನಾಮಿನಲ್. ಯಾವ ಅಂಶವನ್ನು ಸಣ್ಣ ಸಮಯದಲ್ಲಿ ಮಗುವಿನ ದೇಹದಲ್ಲಿ ಇರುವಂತಹ ಮೂಳೆಗಳ ಸಂಖ್ಯೆ ಇದೆ? ಸರಿ ಉತ್ತರ 206. ದೇಹದಲ್ಲಿ ಭ್ರೂಣದಲ್ಲಿ ವಿಶ್ಲೇಷಿಸಿದ್ರೆ ಮಾನವ ದೇಹದ ಅತ್ಯಂತ ಚಿಕ್ಕ ಗ್ರಂಥಿ. ಆಪ್ಷನ್ ಬಿ. ಯೂನಿವರ್ಸಲ್ ರಿಸೀವರ್ ಅಕ್ಸೆಪ್ಟರ್ ಅಂತ ಯಾವುದನ್ನು ಕರಿತೇವೆ? AB ಪಾಸಿಟಿವ್. ಕೆಳಗಿನ ಯಾವ ರಕ್ತದ ಗುಂಪನ್ನು ಸಾರ್ವತ್ರಿಕ ಸ್ವೀಕಾರಿ ಅಂತ ಕರೀತಾರಾಯಿತು? ಸಾಮಾನ್ಯವಾಗಿ ರಕ್ತದ pH ಮೌಲ್ಯ ಎಷ್ಟಿರುತ್ತೆ? ಸರಿ ಉತ್ತರ 7.4 ಇರುತ್ತೆ pH ಮೌಲ್ಯ. ಸಾಮಾನ್ಯವಾಗಿ ಎಷ್ಟು ದಿನಗಳವರೆಗೆ ಕೆಂಪು ರಕ್ತ ಕಣಗಳು ಜೀವಿತದಲ್ಲಿ ಇರ್ತವೆ? ಸರಿಯಾದ ಉತ್ತರ 120 ದಿನಗಳವರೆಗೆ, 120 ಡೇಸ್.
ಮಾನವ ದೇಹದಲ್ಲಿನ ಅತ್ಯಂತ ಉದ್ದವಾದ ಕೋಶ ಯಾವುದು? ಸರಿ ಉತ್ತರ ನರಕೋಶ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಮಾನವ ದೇಹದಲ್ಲಿರುವಂತಹ ಸ್ನಾಯುಗಳ ಸಂಖ್ಯೆ ಎಷ್ಟು? ಸರಿ ಉತ್ತರ 639. ತುಂಬ ಸಾರಿ ಹಿಂಗೂ ಹೇಳ್ತಾರೆ, 600ಕ್ಕಿಂತ ಹೆಚ್ಚು. 600ಕ್ಕಿಂತ ಹೆಚ್ಚು. ಈ ಕೆಳಗಿನ ಯಾವ ಅಂಶವು ಮಾನವನ ದೇಹದಲ್ಲಿ ಅಧಿಕವಾಗಿ ಕಂಡುಬರುತ್ತೆ? ಸರಿ ಉತ್ತರ ಆಕ್ಸಿಜನ್. ಆಕ್ಸಿಜನ್ ಎಷ್ಟಿದೆ ಹಾಗಾದರೆ? 65% ಇದೆ. ಮಾನವ ದೇಹದ ಅತಿ ಚಿಕ್ಕ ಸ್ನಾಯು ಯಾವುದು? ತುಂಬ ಸಣ್ಣ ಸ್ನಾಯು ಯಾವುದು? ಸರಿಯಾದ ಉತ್ತರ ಅತಿ ಚಿಕ್ಕ ಸ್ನಾಯು ಸ್ಟೆಪಿಡಿಯಸ್ ಮಸಲ್. ಸ್ಟೆಪಿಡಿಯಸ್ ಮಸಲ್ ಅತಿ ಚಿಕ್ಕ ಸ್ನಾಯು ಆಗಿದೆ. ಇದು ಮಧ್ಯ ಕಿವಿಯಲ್ಲಿ ಇದೆ. ಇದು ಮಧ್ಯ ಕಿವಿಯಲ್ಲಿ ಇರುವಂಥದ್ದು. ಚರ್ಮದ ಯಾವ ಅಂಶವು ಚರ್ಮದ ಬಣ್ಣಕ್ಕೆ ಕಾರಣವಾಗಿದೆ? ಸರಿ ಉತ್ತರ ಮೆಲಾನಿನ್. ಮೆಲಾನಿನ್. ಅದರ ಜೊತೆಗೆ ಈ ಮೆಲಾನಿನ್ ಇದೆಯಲ್ಲ, ಕೂದಲು ಮತ್ತು ಕಣ್ಣಿನ ಬಣ್ಣಕ್ಕೂ ಕೂಡ ಕಾರಣ. ಕೂದಲು ಮತ್ತು ಕಣ್ಣಿನ ಬಣ್ಣಕ್ಕೂ ಕೂಡ ಇದೇ ಮೆಲಾನಿನ್ ಕಾರಣವಾಗುತ್ತೆ. ಅಥ್ಲೀಟ್ ಫೂಟ್ ಎನ್ನುವ ಕಾಯಿಲೆಗೆ ಕಾರಣವಾಗುವ ರೋಗಾಣು ಯಾವುದು? ಸರಿಯಾದ ಉತ್ತರ ಫಂಗಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೀರಿನ ಆಳದಲ್ಲಿ ಶಬ್ದವನ್ನು ಕೇಳಲು ಸಹಾಯಕವಾಗುವ ಯಂತ್ರ ಯಾವುದು? ಸರಿಯಾದ ಉತ್ತರ ಹೈಡ್ರೋಫೋನ್. ಆಪ್ಷನ್ ಬಿ ಇಸ್ ದ ರೈಟ್. ನೀರಿನ ಆಳದಲ್ಲಿ ಶಬ್ದವನ್ನು ಕೇಳೋದಕ್ಕೆ ಇದು ಸಹಾಯ ಮಾಡುತ್ತೆ. ಇರುವೆಗಳು ಕಚ್ಚಿದಾಗ ಯಾವ ಅಂಶ ಹೊರಬರುತ್ತೆ? ಸರಿಯಾದ ಉತ್ತರ ಫಾರ್ಮಿಕ್ ಆಸಿಡ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇರುವೆಗಳು ಕಚ್ಚಿದಾಗ ಹೊರಬರುವಂಥ ಅಂಶ ಇದು ಫಾರ್ಮಿಕ್ ಆಸಿಡ್. ಮಾನವನ ದೇಹದಲ್ಲಿ ಜೀರ್ಣಕ್ರಿಯೆ ಪ್ರಾರಂಭವಾಗುವಂತಹ ಅಂಗ ಯಾವುದು? ಸರಿಯಾದ ಉತ್ತರ ಬಾಯಿಯ ಕುಹರ. ಬಾಯಿಯಲ್ಲಿರುವಂತಹ ಲಾಲಾರಸದೊಂದಿಗೆ ಜೀರ್ಣಕ್ರಿಯೆ ಪ್ರಾರಂಭ ಆಗುತ್ತೆ. ಕಿಡ್ನಿ ಸ್ಟೋನ್ಗೆ ಕಾರಣವಾದ ಕೆಮಿಕಲ್ ಯಾವುದು? ಸರಿಯಾದ ಉತ್ತರ ಕ್ಯಾಲ್ಸಿಯಂ ಆಕ್ಸಲೈಟ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕ್ಯಾಲ್ಸಿಯಂ ಆಕ್ಸಲೈಟ್. ಸೋಡಿಯಂ ಅನ್ನು ಈ ಕೆಳಗಿನ ಯಾವುದರಲ್ಲಿ ಶೇಖರಣೆ ಮಾಡಿ ಇಟ್ಟಿರ್ತಾರೆ? ಸರಿಯಾದ ಉತ್ತರ ಕೆರೋಸಿನ್ ಅಥವಾ ಸೀಮೆ ಎಣ್ಣೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ ಈ ಕೆಳಗಿನ ಯಾವ ಸ್ಥಳದಲ್ಲಿದೆ? ಸರಿಯಾದ ಉತ್ತರ ಇದು ಹೈದರಾಬಾದಲ್ಲಿ ಇರುವಂಥದ್ದು. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ NIN ಭಾರತದ ಪ್ರಮುಖ ಪೋಷಣಾ ಸಂಸ್ಥೆ. ಇದು ಭಾರತದ ಪ್ರಮುಖ ಪೋಷಣಾ ಸಂಸ್ಥೆ. ಭಾರತದ ಪ್ರಮುಖ ಪೋಷಣಾ ಸಂಸ್ಥೆಯಾಗಿದೆ ಯಾವುದು? ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್. ಎಲ್ಲಿದೆ ಇದು ಕೇಳಿದ್ರೆ ಹೈದರಾಬಾದಲ್ಲಿ ಇದೆ. ಈ ಕೆಳಗಿನ ಯಾವುದು ಲೈಂಗಿಕ ಕ್ರಿಯೆಯಿಂದ ಹರಡುವ ರೋಗವಲ್ಲ? ಸರಿ ಉತ್ತರ ಸ್ಕರ್ವಿ. ಯಾಕಂದರೆ ಸ್ಕರ್ವಿ ವಿಟಮಿನ್ ಸಿ ಕೊರತೆಯಿಂದ ಬರುವ ರೋಗ. ವಿಟಮಿನ್ ಸಿ ಕೊರತೆಯಿಂದ ಬರುತ್ತಿದ್ದು. ವಿಟಮಿನ್ ಸಿಗೆ ಆಸ್ಕಾರ್ಬಿಕ್ ಆಸಿಡ್ ಅಂತ ಕೂಡ ಕರೀತಾರೆ. ಈ ಕೆಳಗಿನ ಯಾವುದು ತತ್ಕ್ಷಣಕ್ಕೆ ಶಕ್ತಿಯನ್ನು ನೀಡುವಂಥದ್ದು? ಸರಿ ಉತ್ತರ ಗ್ಲೂಕೋಸ್. ಯಾಕಂದರೆ ಗ್ಲೂಕೋಸ್ ಒಂದು ಸರಳ ಶರ್ಕರ. ಸೊ ಗ್ಲೂಕೋಸ್ನ ಅಣುಸೂತ್ರ ಇರ್ತಿದೆ C6H12O6. ಎಂಜೈಮ್ಗಳು ಬಹಳ ಪ್ರಮುಖವಾಗಿ ಯಾವ ರೂಪದಲ್ಲಿ ಇರುತ್ತೆ? ಸರಿ ಉತ್ತರ ಇವು ಪ್ರೋಟೀನ್ ರೂಪದಲ್ಲಿ ಇರ್ತವೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ರಾಸಾಯನಿಕ ಕ್ರಿಯೆಗಳಲ್ಲಿ ವೇಗವಾಗಿ ಮಾಡುವಂತೆ ಪ್ರೋತ್ಸಾಹ ಕೊಡೋದು ಎಂಜೈಮ್ಗಳು. ರಾಸಾಯನಿಕ ಕ್ರಿಯೆಗಳ ವೇಗಕ್ಕೆ ಹೆಲ್ಪ್ ಮಾಡ್ತವೆ. ಅಮೈಲೇಸ್, ಲೀಪೇಸ್, ಪ್ರೊಫೇಸ್, ಲ್ಯಾಕ್ಟೋಸ್, ಪೆಪ್ಸಿನ್ಗಳು ಪ್ರಮುಖವಾದಂತಹ ಎಂಜೈಮ್ಗಳಾಗಿವೆ. ಹೃದಯ ಬಡಿತವನ್ನು ನಿಯಂತ್ರಿಸಲು ಕೆಳಗಿನ ಯಾವ ಲೋಹ ಬಹಳ ಪ್ರಮುಖವಾಗುತ್ತೆ? ಸರಿ ಉತ್ತರ ಪೊಟ್ಯಾಷಿಯಂ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ದೇಹದಲ್ಲಿ ನರವ್ಯೂಹ ರಕ್ತದ ಒತ್ತಡವನ್ನು ನಿಯಂತ್ರಣ ಮಾಡುತ್ತೆ. ಪ್ರೋಟೀನ್ ಕೊರತೆಯಿಂದ ಬರುವ ಕಾಯಿಲೆ ಯಾವುದು? ಸರಿ ಉತ್ತರ ಮರಾಸ್ಮಸ್. ಪೋಷಣ ಮರಾಸ್ಮಸ್ ಯಾರಲ್ಲಿ ಕಂಡುಬರುತ್ತೆ ಅಂತ ಕೇಳಿದರೆ ತುಂಬ ಸರಿ. ಪೋಷಣ ಮರಾಸ್ಮಸ್ ಕಾಯಿಲೆ ಕಂಡುಬರೋದು ಮಕ್ಕಳಲ್ಲಿ ಕಂಡುಬರುತ್ತೆ. ಇದರಿಂದ ಏನಾಗುತ್ತೆ ಕೇಳಿದ್ರೆ ಶಕ್ತಿಯ ಕೊರತೆ ಉಂಟಾಗುತ್ತೆ ಮನುಷ್ಯನಲ್ಲಿ.
ಹಾಲಿನಲ್ಲಿ ಈ ಕೆಳಗಿನ ಯಾವ ಪೋಷಕಾಂಶಗಳು ಬಹಳ ಕಡಿಮೆ ಇರ್ತವೆ? ಸರಿ ಉತ್ತರ ವಿಟಮಿನ್ ಸಿ ತುಂಬ ಕಮ್ಮಿ ಇರುತ್ತೆ. ಪ್ರೋಟೀನ್, ಕ್ಯಾಲ್ಸಿಯಂ, ವಿಟಮಿನ್ ಇರುತ್ತೆ. ಹಸು ಹಾಲು ಕಡಿಮೆ ಫ್ಯಾಟ್, ಎಮ್ಮೆ ಹಾಲು ಹೆಚ್ಚು ಫ್ಯಾಟನ್ನು ಹೊಂದಿರುತ್ತೆ. ಮನುಷ್ಯನ ದೇಹದ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸುವ ಆಹಾರದ ಅಂಶ ಯಾವುದು? ಸರಿ ಉತ್ತರ ಸೋಡಿಯಂ. ಇಲ್ಲಿ ನೋಡಿ, ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಕೊಬ್ಬು ಅಂತಿದೆ, ಎಲ್ಲವೂ ಕೂಡ ಹೌದು. ಅದರಲ್ಲಿ ವಿಶೇಷವಾಗಿ ಕಾರ್ಬೋಹೈಡ್ರೇಟ್. ಮನುಷ್ಯನ ದೇಹದಲ್ಲಿ ನೀರಿನ ಪ್ರಮಾಣ ಶೇಕಡ ಎಷ್ಟಿರುತ್ತೆ? ಸರಿಯಾದ ಉತ್ತರ 60% ಆಫ್ ವಾಟರ್ ಇರುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಖನಿಜದ ಕೊರತೆಯಿಂದ ನರದೋಷ ಉಂಟಾಗುತ್ತೆ? ಸರಿ ಉತ್ತರ ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ ಇದರಿಂದ ಉಂಟಾಗುತ್ತೆ. ವಿಶೇಷವಾಗಿ ಪೊಟ್ಯಾಷಿಯಂ ಕೊರತೆಯಿಂದ. ಪೊಟ್ಯಾಷಿಯಂ ಜೊತೆಗೆ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಕೊರತೆಯಿಂದ ಕೂಡ ನರದೋಷ ಉಂಟಾಗುತ್ತೆ. ಈ ಕೆಳಗಿನ ಯಾವ ಖನಿಜದ ಕೊರತೆಯಿಂದ ಅನಿಮಿಯಾ ರೋಗ ಬರುತ್ತೆ? ಸರಿ ಉತ್ತರ ಕಬ್ಬಿಣದ ಕೊರತೆಯಿಂದ ಅನಿಮಿಯಾ ರೋಗ ಬರುತ್ತೆ. ರಕ್ತದಲ್ಲಿ ಕಬ್ಬಿಣದ ಕೊರತೆ ಆಗೋದು. ಅನಿಮಿಯಾ ಅಂದರೆ ಏನು ಕೇಳಿದ್ರೆ, ಅನಿಮಿಯಾ ಅಂದರೆ ರಕ್ತದಲ್ಲಿ ಕಬ್ಬಿಣದ ಅಂಶದ ಕೊರತೆ ಆಗುವಂಥದ್ದು. ಕೆಳಗಿನ ಯಾವ ಖನಿಜದ ಕೊರತೆಯಿಂದ ಗೈಟರ್ ಉಂಟಾಗುತ್ತೆ? ಸರಿ ಉತ್ತರ ಅಯೋಡಿನ್ ಕೊರತೆಯಿಂದ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವಿಟಮಿನ್ B1 ಇದರ ರಾಸಾಯನಿಕ ಹೆಸರು? ಸರಿಯಾದ ಉತ್ತರ ಥಯಾಮಿನ್. ಇದರ ರಾಸಾಯನಿಕ ಹೆಸರು ವಿಟಮಿನ್ B1. ವಿಟಮಿನ್ B9 ಇದರ ರಾಸಾಯನಿಕ ಹೆಸರೇನು? ಸರಿಯಾದ ಉತ್ತರ ಫಾಲಿಕ್ ಆಸಿಡ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿದೆ. ಈ ಪ್ರಶ್ನೆ ನಿಮಗೆ ವಿಟಮಿನ್ B7 ಇದರ ರಾಸಾಯನಿಕ ಹೆಸರೇನು? ಆಪ್ಷನ್ಸ್ ಈ ರೀತಿದೆ: ಥಯಾಮಿನ್, ರೈಬೋಫ್ಲವಿನ್, ಬಯೋಟಿನ್ ಮತ್ತು ಫೋಲಿಕ್ ಆಸಿಡ್. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ಮುಂಬರುವಂತಹ TET, ಪೊಲೀಸ್ ಕಾನ್ಸ್ಟೇಬಲ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಟೀಚರ್ಸ್ ರಿಕ್ರೂಟ್ಮೆಂಟ್, SDA ಮತ್ತು FDA ಈ ಪರೀಕ್ಷೆಗಳಿಗಾಗಿ ವಿಶೇಷ ಸರಣಿಗಳನ್ನು ಪ್ರಾರಂಭ ಮಾಡಿದ್ವಿ. ಈ ಸರಣಿಗಳ ವಿಶೇಷತೆಯನ್ನು ಒಮ್ಮೆ ನೋಡ್ಕೊಳ್ಳಿ. ಈ ಸರಣಿಗಳಲ್ಲಿ ಇತಿಹಾಸ ಸಪ್ರೇಟ್ ಆಗಿರುವಂಥ ಸರಣಿ ಇದೆ, ಭೂಗೋಳ ಸರಣಿ ಇದೆ, ಸಂವಿಧಾನ ಸರಣಿ ಇದೆ, ವಿಶೇಷವಾಗಿ ವಿಜ್ಞಾನ ಸರಣಿ ಇದೆ, ಅರ್ಥಶಾಸ್ತ್ರ ಸರಣಿ ಇದೆ, ಎಕನಾಮಿಕ್ಸ್. ಯಾಕೆ ಈ ಸರಣಿಗಳು ತುಂಬ ಇಂಪಾರ್ಟೆಂಟ್ ಅಂತ ಕೇಳಿದ್ರೆ, ಈ ಸರಣಿಗಳಲ್ಲಿ ನಾವು 6ರಿಂದ 12ನೇ ತರಗತಿ ಸರ್ಕಾರಿ ಪುಸ್ತಕಗಳು, ಗೌರ್ಮೆಂಟ್ ಬುಕ್ಸನ್ನು ರೆಫರ್ ಆಗಿಟ್ಕೊಂಡು ಪ್ರಶ್ನೆಗಳನ್ನು ತೆಗೆದು ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ನ ಸಾಲ್ವ್ ಮಾಡಿದ್ವಿ. ಇದರ ಸದುಪಯೋಗ ಮಾಡ್ಕೊಳ್ಳಿ. ಮತ್ತು 2025ರ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಕೂಡ ನಮ್ಮ ಚಾನಲಲ್ಲಿ ಲಭ್ಯ ಇದೆ. ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್ ಇದೆ, ಟ್ರೆಂಡಿಂಗ್ ಟಾಪಿಕ್ಗಳ ವಿಡಿಯೋಗಳಿದೆ, ಪ್ರಮುಖ ವಿಚಾರಗಳ ಕರೆಂಟ್ ಅಫೇರ್ಸ್ಗಳು ಕೂಡ ಸಪ್ರೇಟ್ ವಿಡಿಯೋ ಇದೆ. ಈ ಎಲ್ಲ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.